ವಿಧಾನಸೌಧದ ಉಪಚುನಾವಣೆಗೆ ಸರ್ಕಾರ ಆಮೇಲೆ ಪಕ್ಷ ನಿಮಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ ದಾವಣಗೆರೆದು. ಸರ್, ಈಗ ವಾತಾವರಣ ಹೇಗಿದೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ? ತುಂಬ ಚೆನ್ನಾಗಿದೆ. ಎಲ್ಲ ಕಡೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು, ಕಾರ್ಯಕ್ರಮ, 5 ಗ್ಯಾರಂಟಿಗಳು ಹಾಗೂ ಶಾಮನೂರು ಶಿವಶಂಕರ ಪರ ಸುಮಾರು 5 ಬಾರಿ ಶಾಸಕರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತಾಯಿದ್ದಾರೆ. ನುಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಅಧಿಕಾರಕ್ಕೆ ಬಂದ ನಂತರ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದ್ವಿ. ಅದರ ಮೂಲಕ ದೊಡ್ಡ ಒಂದು ಬದಲಾವಣೆ ರಾಜ್ಯದಲ್ಲಿ ಆಯಿತು. ಅದರಲ್ಲೂ ವಿಶೇಷವಾಗಿ ನಮ್ಮ ಶಕ್ತಿ ಕಾರ್ಯಕ್ರಮ, ಮಹಿಳೆಯರಿಗೆ ಫ್ರೀ ಬಸ್ಸು, ಈ ಪ್ರಪಂಚದ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಮಾಡಿಲ್ಲ. ಇವತ್ತಿಗೆ ಸುಮಾರು 600 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದು ಮಹಿಳಾ ಸಬಲೀಕರಣ. ಅದೇ ರೀತಿ ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಈ ಎಲ್ಲ ಕಾರ್ಯಕ್ರಮಗಳ ಕೊಟ್ಟು ನಾವು ಜನಪರ ಕೆಲಸ ಮಾಡಿದ್ದೀವಿ. 6ನೇ ಗ್ಯಾರಂಟಿಯಾಗಿ ನಮ್ಮ ವಿಶೇಷವಾಗಿ ಬಡವರಿಗೆ ಮನೆಯವರಿಗೆ ಜಾಗ ಕೊಡೋಂಥ ಕಾರ್ಯಕ್ರಮ ಕೂಡ ಮಾಡಿದ್ದು. ನಾವು ಸೈಟ್ ಕೊಡುವಂಥದ್ದು ಕಾರ್ಯಕ್ರಮ ಸುಮಾರು 2,20,000 ಜನರಿಗೆ ಸೈಟನ್ನು ಕೂಡ ಕೊಟ್ಟಿದ್ದೀವಿ. ನೋಡಿದಂತೆ ನಡೆದಿದ್ದೀವಿ. ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದು ನಮ್ಮ ಕಾಂಗ್ರೆಸ್ ಸರ್ಕಾರ. ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕ ಜನಸೇವೆ ಮಾಡ್ತಾಯಿದೆ. ಈ ವಿಚಾರಗಳನ್ನು ಜನರು ಹೇಳೋಂಥ ಕೆಲಸ ನಾವು ಇವತ್ತು ಜನರಿಗೆ ಹೇಳ್ತಾ ಇದ್ದೀವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ವೈಫಲ್ಯಗಳು ಕೂಡ ನಾವು ಹೇಳ್ತಾ ಇದ್ದೀವಿ ಜನರಿಗೆ. ನಾವು ನುಡಿದಂತೆ ನಡೆದಿದ್ದೀವಿ. ಆದರೆ BJP ಸರ್ಕಾರ ಸಂಪೂರ್ಣವಾಗಿ ಕುಸಿದಿದೆ. ಕೇಂದ್ರ ಸರ್ಕಾರ 12 ವರ್ಷ ಅಧಿಕಾರ ಆಯಿತು. ನರೇಂದ್ರ ಮೋದಿಯವರು ಹಲವಾರು ಘೋಷಣೆಗಳು ಮಾಡಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಅಂತ ಹಾಕಿದ್ರು. ಇಲ್ಲಿವರೆಗೂ 15 ರೂಪಾಯಿ ಕೂಡ ಹಾಕಿಲ್ಲ. 12 ವರ್ಷ ಆಯಿತು. ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಯಾವ ಉದ್ಯೋಗ? ಈ 12 ವರ್ಷದಲ್ಲಿ 24 ಕೋಟಿ ಉದ್ಯೋಗ ಕೊಡಬೇಕಾಯಿತು. 24 ಲಕ್ಷ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ. ಯಾವ ಡೆವಲಪ್ಮೆಂಟ್ ಆಗಲಿಲ್ಲ. ಆ ಬೆಲೆ ಏರಿಕೆ, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಅದು 100ಕ್ಕೆ ದಾಟಿದೆ. ಇದು ಅವರ ಅಭಿವೃದ್ಧಿನ? ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ, ಅದು ಅವರ ಅಭಿವೃದ್ಧಿನ? ಕೇಂದ್ರ ಸರ್ಕಾರ, BJP ಸರ್ಕಾರ ಕರ್ನಾಟಕ ಮಲ್ತಾಯಿ ತಗೊಂಡು ಮಾಡ್ತಾಯಿದೆ. ಮಾದಾ ಇರ್ಬೋದು, ಮೇಕೆದಾಟು ಇರ್ಬೋದು, ಈ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಮಾಡೋಕ್ಕೆ ನಮಗೆ ಪರವಾನಗಿ ಕೊಡ್ತಾ ಇಲ್ಲ. ಅದೇ ರೀತಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾಯಿದೆ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. 2 ಪವರ್ಫುಲ್ ಮಿನಿಸ್ಟರ್ ಇದ್ದಾರೆ ಡೆಲ್ಲಿಯಲ್ಲಿ, 5 ಮಂತ್ರಿಗಳಿದ್ದಾರೆ. ಅದರಲ್ಲಿ 2 ಪವರ್ ಮಿನಿಸ್ಟರ್ಸು, ಒಂದು ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ. ಇಷ್ಟು ಇದ್ದರೂ ಕೂಡ ಕರ್ನಾಟಕದ ಅನ್ಯಾಯ ಆದರೂ ಕೂಡ ಬಾಯಿ ಬಿಚ್ಚುವಂಥ ಕೆಲಸ ಅವ್ರು ಮಾಡ್ತಾಯಿಲ್ಲ. ನರೇಂದ್ರ ಮೋದಿ ಮುಂದೆ ಮಾತಾಡುವಂಥ ಧೈರ್ಯ ಕೂಡ ಇಲ್ಲ. ಅದಾದಮೇಲೆ MG ನರೇಗಾ ಕಳೆದ 20 ವರ್ಷದಿಂದ ನಾವು ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ವಿ. ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು 12 ವರ್ಷದ ನಂತರ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಜ್ಞಾನೋದಯ ಆಗಿದೆ. ನರೇಗಾ ಕಾರ್ಯಕ್ರಮ ಸರಿ ಇಲ್ಲ ಅಂತ, ಅದಕ್ಕೆ ಬದಲಾವಣೆ ಮಾಡಿದ್ರು. ಹೆಸರನ್ನ ಕಾರ್ಯಕ್ರಮನೇ ಬದಲಾವಣೆ ಮಾಡಿದ್ರು. ವಂಶ ಪರಂಪರೆ ಅಂತ ಮಾತನ್ನು ಹೇಳಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೆಸರುಗಳನ್ನು ಬದಲಾವಣೆ ಮಾಡಿದ್ರು. ಇಂದಿರಾ ಗಾಂಧಿ ಹೆಸರುಗಳ ಬದಲಾವಣೆ ಮಾಡಿದ್ರು. ರಾಜೀವ್ ಗಾಂಧಿ ಹೆಸರುಗಳನ್ನು ಕೂಡ ಬದಲಾವಣೆ ಮಾಡಿದ್ರು. ಕೊನೆಗೂ ಮಹಾತ್ಮ ಗಾಂಧಿಗೂ ಬಿಡಲಿಲ್ಲ ಅವರು, BJP ಅವರು. ನಾಥುರಾಮ್ ಗೋಡ್ಸೆಯವರು ಮಹಾತ್ಮ ಗಾಂಧಿಯನ್ನು ಕೊಂದರು. ಆದರೆ BJP ಅವರು ಮಹಾತ್ಮ ಗಾಂಧಿಯ ಸಿದ್ಧಾಂತಗಳನ್ನು ಕೊಲೆ ಮಾಡಿದ್ದಾರೆ. ಆ ಹಿನ್ನೆಲೆ ಅದನ್ನು ನಾವು ಹೋರಾಟ ಕೂಡ ಮಾಡ್ತೀವಿ. ಎಲ್ಲ ವಿಚಾರಗಳನ್ನು ಜನರಿಗೆ ಹೇಳೋಂಥ ಕೆಲಸ ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. BJPಯನ್ನು ಬೆತ್ತಲೆ ಮಾಡೋಂಥ ಕೆಲಸ ನಾವು ನಮ್ಮ ಪಕ್ಷದ ಸರ್ಕಾರ ಮಾಡ್ತಾಯಿದ್ದೀವಿ. ಸರ್, ಸರ್ಕಾರ ಸೌಲಭ್ಯ ಎಲ್ಲರಿಗೂ ಕೊಟ್ಟಿದೆ. ಅದೇ ಥರ ದಾವಣಗೆರೆ ದಕ್ಷಿಣ ವಿಧಾನಸಭೆಗೂ ಕೊಟ್ಟಿದೆ. ಇಲ್ಲಿ ಸ್ಥಳೀಯವಾಗಿ ಶಾಸಕರು ಏನು ಅಭಿವೃದ್ಧಿ ಮಾಡಿದ್ದಾರೆ, ಏನು ಮಾಡಿಲ್ಲ. ನೀವು ಏನು ಜನರ ಮಧ್ಯದಲ್ಲಿ ಈಗ 8 ದಿನದಿಂದ ಓಡಾಡ್ತಾ ಇದ್ದೀರಿ. ನಿಮಗೆ ಆ ಅಭಿವೃದ್ಧಿ ಬಗ್ಗೆ ಏನು ಹೇಳಿದರು, ಏನು ದೂರನ್ನು ನಿಮಗೆ ಕೊಟ್ಟರು, ಯಾವ ಥರ ಅವರ ಮನಸ್ಸಿರುವಂಥ ಒಂದು ಬಯಕೆಯನ್ನು ನಿಮಗೆ ಹೇಳಿದ್ರು? ದಾವಣಗೆರೆ ನೋಡಿದ್ರೆ ಕ್ಲಾಸ್ ಸಿಕ್ಕಿದ ಥರ ಕಾಣ್ತಾ ಇದೆ. ಬೆಂಗಳೂರಲ್ಲೂ ಇಷ್ಟ ಇಲ್ಲ, ಅಷ್ಟು ರೋಡ್ಗಳಿದೆ ಇಲ್ಲಿ, ಅಷ್ಟು ಕ್ಲೆನ್ಲಿನೆಸ್ ಇದೆ. ಒಪ್ಪಬೇಕಾದಂಥ ಮಾತು. ಬೇರೆ ಜಿಲ್ಲೆಗಳು ಹೋಗಿ ನೋಡಿ, ನೀವು ದಾವಣಗೆರೆ ಬಂದು ನೋಡಿ, ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇನ್ನೂ ಒಂದು ಅಭಿವೃದ್ಧಿ ಆಗಬೇಕು, ಇಲ್ಲ ಅಂತ ಹೇಳೋದು ನಾನು. ಆದರೆ ಈ ಅಭಿವೃದ್ಧಿ ನೋಡಿದ್ರೆ ಬೆಂಗಳೂರು ಬೇರೆ ರೋಡ್ಗಳು ಬಂದು ನೋಡಿ ಯಾವ ರೀತಿ ಬದುಕ್ತಾ ಇದ್ದಾರೆ ಜನ. ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನೋಡಿ, ಅದು ನೋಡಿದರೆ ಹಾವೇರಿ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ. ಶಾಮನೂರು ಶಿವಶಂಕರ ಇರ್ಬೋದು, ಮಲ್ಲಿಕಾರ್ಜುನ್ ಇರ್ಬೋದು, ಪ್ರಾಮಾಣಿಕ ದುಡಿದಿದ್ದಾರೆ. ಇನ್ನೂ ಕೂಡ ದುಡಿಬೇಕಂತ ನಾವು ಹೇಳ್ತೀವಿ. ಸರ್, ನೀವು ಮೈನಾರಿಟಿಯ ಒಂದು ಪ್ರಭಾವಿ ಮುಖಂಡರು.
ಭಾಳಷ್ಟು ಮೈನಾರಿಟಿಯಲ್ಲಿ ಇನ್ನೂ ಬಂಡಾಯ ಅಭ್ಯರ್ಥಿಗಳು ಹಾಗೆ ತಟಸ್ಥವಾಗಿ ಉಳ್ಕೊಂಡಿದ್ದಾರೆ ಅದು ಚುನಾವಣೆಯಲ್ಲಿ. ಯಾಕೆ ನೀವು ಅವರಿಗೆ ಯಾವುದೋ ಒಂದು ಸಂಧಾನ ಮಾಡಿ ಏನು ಅವ್ರಿಗೆ ವಾಪಸ್ ತಗೊಂಡು ಹೇಳಿಲ್ಲ, ಅವರಿಗೆ ಅದೇ ತಟಸ್ಥರಾಗಿ ಬಿಟ್ಬಿಟ್ಟಿದ್ದೀರಿ ತಾವು? ನೋಡಿ, 3 ಸಭೆಗಳಾಯಿತು ಬೆಂಗಳೂರಲ್ಲಿ. ನಾವೆಲ್ಲ ಅಲ್ಪಸಂಖ್ಯಾತ ಮುಖಂಡರೆಲ್ಲ ಮುಖ್ಯಮಂತ್ರಿಗಳಿಗೆ ಎಸ್ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಎಲ್ಲ ನಾವು ಮನವಿ ಮಾಡಿದ್ವಿ. ಸರಿ, ಎಲ್ಲ ಸರಿ ಅಲ್ಪ ಮುಖಂಡ. ಕೊನೆ ಅಂತಿಮ ಸಭೆಯಲ್ಲಿ ಸನ್ಮಾನ್ಯ ಸುರ್ಜೇವಾಲಾ ಅವರು, ಅಧ್ಯಕ್ಷರು, CM ಮಲ್ಲಿಕಾರ್ಜುನ್ ಅವರು ಮತ್ತು ಎಲ್ಲ ಅಲ್ಪಸಂಖ್ಯಾತರು, ಜಮೀರ್ ಇರ್ಬೋದು, ಸಲೀಮ್ ಅಹಮದ್ ಇರ್ಬೋದು, ನಜೀರ್ ಇರ್ಬೋದು, ತನ್ವೀರ್ ಇರ್ಬೋದು, ರಿಜ್ವಾನ್ ಇರ್ಬೋದು, ಎಲ್ಲ ಅಲ್ಪ ಮುಖಂಡರ ಕರೆದು ಅವರನ್ನು ಚರ್ಚೆ ಆಯಿತು. ಅಲ್ಲಿ ಏನು ಹೇಳಿದ್ರೆ ಸತ್ ಸಂಪ್ರದಾಯ, ಯಾರಾದರೂ ತೀರೋದ್ರೆ ಅವರ ಫ್ಯಾಮ್ಲಿ ಕೊಡೋದು ಕಾಂಗ್ರೆಸ್ ಪಕ್ಷ ಸತ್ ಸಂಪ್ರದಾಯ. ಯಾವ ರೀತಿ ಬಾಗಲಕೋಟೆಯಲ್ಲಿ ಮೇಟಿಯವ್ರ ಮಗನ ಕೊಡ್ತಾಯಿದ್ದೀವಿ, ಅದೇ ರೀತಿ ಇಲ್ಲೂ ಕೂಡ ನಾವು ಕೊಡಬೇಕಾಗ್ತದೆ. ಅವ್ರು ಕೇಳಿದ್ದು 2 ವರ್ಷ. ಶಾಮನೂರು ಶಿವಶಂಕರಪ್ಪವರು ಬದುಕಿದ್ರೆ 2 ವರ್ಷ ML ಆಗಿರ್ತಾಯಿದ್ರು. ಆ ML ಅನ್ನ ಆ ಫ್ಯಾಮ್ಲಿಗೆ ನಾವು ಕೊಡ್ತೀವಿ. 2028 ಜನರಲ್ ಎಲೆಕ್ಷನಲ್ಲಿ ಮತ್ತೆ ನೀವು ಕೇಳ್ಬೋದು. ಆ ಟೈಮಲ್ಲಿ ನಾವು ಚರ್ಚೆ ಮಾಡ್ತೀವಿ ಹೇಳ್ತಾ ಮಾತು ಹೇಳಿ ನಮ್ಮನ್ನೆಲ್ಲ ಒಪ್ಪಿಸಿ ನಮ್ಮ ಪರವಾನಗಿ ತೊಗೊಂಡು ಟಿಕೆಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ಬಂಡಾಯ ಅಭ್ಯರ್ಥಿಗಳಿಗೆ ಯಾವ ಥರ ವಿಶ್ವಾಸ? ಅದೇ ನಾನು ಹೇಳೋದು, ಕೆಲವು ಶಕ್ತಿಗಳು ಹೊನ್ನಾರ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಕೂತ್ಕೊಂಡು 3 ಸಭೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಸುಜಾಲ ಮಾಡಿದರು. ಅಂತಿಮ ಸಭೆಯಲ್ಲಿ ಎಲ್ಲರೂ ಕೂಡಿಸ್ಕೊಂಡು 2 ಗಂಟೆ ಚರ್ಚೆ ಆಯಿತು. ಚರ್ಚೆಯಾಗಿ ಅಲ್ಲಿ ಹೇಳಿದ್ರು, ಮತ್ತು 2ನೇ ಸರಿ ನಾನು ರಿಪೀಟ್ ಮಾಡ್ತಾಯಿದ್ದೀನಿ, ಯಾವ ರೀತಿಯಲ್ಲಿ ಬಾಗಲಕೋಟೆಯಲ್ಲಿ ಮೇಟಿಯವ್ರ ಮಗನ ಕೊಡ್ತಾಯಿದ್ದೀವಿ, ಅದೇ ರೀತಿ ಶಾಮನೂರು ಮಗನ ಕೊಡಬೇಕಾಗ್ತದೆ. ಇಲ್ಲ ತಪ್ಪು ಸಂದೇಶ ಆಗುತ್ತೆ. ಶಾಮನೂರು ಕಳೆದ 35 ವರ್ಷ ಈ ಜಿಲ್ಲೆಗೆ, ಈ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ. ಅವರ 2 ವರ್ಷಕ್ಕೆ ಮಾತ್ರ ಕೇಳ್ತಾ ಇದ್ದಾರೆ ಅವರು. ಅದು ಕೊಡೋದು ಧರ್ಮ ಅಂತ ಹೇಳ್ತಾ ಮಾತನ್ನು ಅವ್ರು ಹೇಳಿದರು. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಪರವಾನಗಿ ತೊಗೊಂಡು ಅವತ್ತು ಅನೌನ್ಸ್ ಮಾಡಿದ್ದಾರೆ. ಅದಾದಮೇಲೆ ಯಾವ ರೀತಿ ಏನಾಯಿತು ಗೊತ್ತಾಗಲಿಲ್ಲ. ಇದ್ದಕ್ಕಿದ್ದಂಗೆ ಅಲ್ಪಸಂಖ್ಯಾತ ಕೇಳದೆ ಅವಮಾನ ಮಾಡಿ, ಆ ಗುರುಗಳಿಗೆ ಅವಮಾನ ಮಾಡಿದಂತಹ ಮಾತು ಎಲ್ಲಿಂದ ಬಂತು ನಮಗೂ ಗೊತ್ತಿಲ್ಲ. ಯಾಕಂದರೆ ನಾವು ಯಾವತ್ತೂ ಒಂದು ಸಭೆಗಳಿದ್ಮೇಲೆ ಅಲ್ಲಿ ಆಗೋ ತೀರ್ಮಾನಗಳನ್ನ ಒಪ್ಪಬೇಕು. ನಾವು ನೈಜ ವಿಚಾರಗಳನ್ನ ಹೇಳಬೇಕು, ಯಾವತ್ತೂ ಸುಳ್ಳು ಹೇಳಬಾರ್ದು. ಅದಕ್ಕೆ ನಮ್ಮನ್ನು ಮುಖ್ಯಮಂತ್ರಿಗಳು ನನ್ನನ್ನು, ರಿಜ್ವಾನನ್ನು ಕಳಿಸಿ ಇಲ್ಲಿ ಬಂದೆಲ್ಲ ಮಾತಾಡಿ ಬಂಡಾಯ ಆಗಬಾರ್ದು ಅಂತ ಕೆಲವರು ಸದ್ಯಕ್ಕೆ ಆ ಸಾದಿಕ್ ಪೈಲವರ ಮನೆಗೆ ಹೋಗಿ ಅವತ್ತು ನಾವು ಬಂದು ಅದನ್ನು ಮಾಡಿದ್ವಿ. ಅದೇ ರೀತಿ ಬೇರೆಯವರು ಕೂಡ ಮಾಡ್ತಾಯಿದ್ದೀವಿ. ಇವತ್ತು ನಾಳೆ ಕೆಲವರು ಕೂಡ ವಿಡ್ರಾ ಮಾಡ್ತಂತ ವಿಶ್ವಾಸ ಇದೆ. ಇಲ್ಲಿ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತು BJP, ಸೆಕ್ಯುಲರಿಸಮ್ ವರ್ಸಸ್ ಕಮ್ಯುನಿಸಮ್. ಯಾರಾದರೂ ಇಂಥ ಬಂಡಾಯ ಅಭ್ಯರ್ಥಿಗಳು ಓಟ್ ಹಾಕೋದು ನೇರವಾಗಿ BJPಗೆ ಓಟ್ ಹಾಕ್ದಂಗಾಗತ್ತೆ. ಈ ಸಂದೇಶ ಕೊಡಬೇಕಾಗ್ತದೆ. ಇಡೀ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು BJP ವಿರುದ್ಧ ಹೋರಾಟ ಮಾಡ್ತಾಯಿದ್ದಾರೆ, ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ತಾಯಿದ್ದಾರೆ, ಖರ್ಗೆ ಸಾಹೇಬರು ಹೋರಾಟ ಮಾಡ್ತಾರೆ. ಯಾಕೆ? ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ, ಕಾಂಗ್ರೆಸ್ ಪಕ್ಷದ ವಿಚಾರಧಾರೆಗಳನ್ನ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಇವತ್ತೇನಾದರೂ ಈ ಭಾಗಗಳಲ್ಲಿ ಏನಾದರೂ ಮಾತಾಡಿದ್ರೆ ಅದು ನೇರವಾಗಿ ರಾಹುಲ್ ಗಾಂಧಿ ವಿರುದ್ಧ ಮಾತಾಡ್ದಂಗೆ ಆಗುತ್ತೆ. ಇಲ್ಲಿ ಭಾವನೆಗಳ ಅವಕಾಶ ಇಲ್ಲ. ನಮ್ಮ ಕರ್ತವ್ಯ ನಮ್ಮ ಮುಂದಿದೆ, ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಈ ಸಭೆಗೆ ಯಾರಿಗೂ ಇನ್ವಿಟೇಷನ್ ಕೊಡೋಕ್ಕೆ ಅನ್ಸೆಟ್ಟಿ ಇಲ್ಲ. ಇದೊಂದು ಮದುವೆನ ಅವ್ರು ಕರಿಬೇಕು, ಇವ್ರು ಕರಿಬೇಕಂತ ನಮಗೂ ಯಾರು ಮಲ್ಲಿಕಾರ್ಜುನ್ ಕರೆದೇ ಇಲ್ಲ. ಆದರೆ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ಒಬ್ಬ MLC ಆಗಿ, ಚೀಫ್ ವಿಪ್ ಆಗಿ, ಕಾರ್ಯಕರ್ತನಾಗಿ ಇವತ್ತು ನಾವೆಲ್ಲ ಬಂದು ಇವತ್ತು ಮನೆಗೆ ಹೋಗಿ ಕೇವಲ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳ ಮೇಲೆ ಕೋಮವಾದಿ ಶಕ್ತಿಗಳು ಅಧಿಕಾರಕ್ಕೆ ಬರಬಾರ್ದು ನಾವು ಹೋರಾಟ ಮಾಡ್ತೀವಿ. ಯಾರೊಬ್ಬರು ಮುನಿಸಿಕೊಂಡ್ರೆ ಅಭ್ಯರ್ಥಿ ಜವಾಬ್ದಾರಿ ಆಗುತ್ತೆ, ಹೋಗಿ ಕರಿಬೇಕಲ್ಲ ಸರ್. ಹೇಳಿದ್ದು ಮುಖ್ಯಮಂತ್ರಿ ಕರೆದಿದ್ದಾರೆ, ಸುರ್ಜೇವಾಲಾ ಅಭ್ಯರ್ಥಿನೂ ಕೂಡ ಕರಿಬೇಕಾಗುತ್ತೆ. ಅಲ್ಲಲ್ಲ, ಅಭ್ಯರ್ಥಿಗೆ ತಂದೆ ತಾಯಿನೂ ಯಾರ್ಯಾರು ಕರಿಬೇಕಂತ ಯಾರು ಎಲ್ಲ ಮಾಡಿದ್ದಾರೆ. ಈಗ ಮುಖ್ಯಮಂತ್ರಿಗಳಿಗೆ KPC ಅಧ್ಯಕ್ಷ ಕರೀತಾರ? ನಾನು ಹೇಳಿ ಕರೀತಾರ? ಇವಾಗ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಒಂದು ಜವಾಬ್ದಾರಿ ಸ್ಥಾನ ಇರೋರು, ನಮ್ಮ ಧರ್ಮ ನಮ್ಮ ಕರ್ತವ್ಯ. ಯಾವ ಚುನಾವಣೆಯಲ್ಲಿ ಒಂದು ತೀರ್ಮಾನ ಆದಮೇಲೆ, ಚುನಾವಣೆ ಮುಂಚೆ ಹೋರಾಟ ಮಾಡಿ, ಟಿಕೆಟ್ ತೀರ್ಮಾನ ಆದಮೇಲೆ ನಾವು ಏನು ಪಕ್ಷ ತೀರ್ಮಾನಕ್ಕೆ ಪಕ್ಷ ತೀರ್ಮಾನ ಮಾಡುತ್ತೆ, ಪಕ್ಷದಾಗುತ್ತೆ. ಸೌಜನ್ಯಕ್ಕಾದರೂ ಕರಿಬೋದಿತ್ತಲ್ಲ ಅಂತ ಒಂದು ಮುನಿಸು. ಸೌಜನ್ಯಕ್ಕಲ್ಲ, 10 ಜನ ಮಾತಾಡಿಯಾರ. ಅದು ಯಾಕೆ ಅದನ್ನು ಹೇಳೋಕ್ಕೆ ನಾನು ಹೋಗೋದಿಲ್ಲ. ಸುಮ್ಮನೆ ಅದನ್ನು ಕೆಲವರು ರಾಜಕೀಯ ಮಾಡಬೇಕಂತ ರಾಜಕೀಯ ಮಾಡ್ತಾರೆ, ಅದು ಸರಿಯಲ್ಲ. ನಮ್ಮ ಕರ್ತವ್ಯಗಳನ್ನ ಮಾಡಬೇಕು. ನಮ್ಮ ಹೋರಾಟ ಕೊನೆ ಮಾಡಿ ಅಂತಿಮವಾಗಿ ನಾವು ಪಕ್ಷದ ಕಾರ್ಯಕರ್ತರು ನಾವು ಅದನ್ನು ಒಪ್ಪಬೇಕಾಗ್ತದೆ. ಕೆಲವರು ಬಂಡಾಯ ಆಗುವಂಥ ಕೆಲಸ ಯಾವತ್ತೂ ಮಾಡೋಕ್ಕೋಗ್ಬಾರ್ದು. ಇವತ್ತು ದೇಶದಲ್ಲಿ ಇವತ್ತೇನೋ BJP ವಿರುದ್ಧ ಹೋರಾಟ ಮಾಡೋದು ಕಾಂಗ್ರೆಸ್ ಪಕ್ಷ. ಇವತ್ತು ರಾಜ್ಯದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾಯಿದೆ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಾಗ ಏನಾಯಿತು ಅಂತ ಅವ್ರಿಗೆ ಕೇಳಬೇಕು. ಪುತ್ತೂರಲ್ಲಿ ಏನಾಯಿತು, ಮಂಗಳೂರು ಏನಾಯಿತು, ಗದಗಲ್ಲಿ ಯಾವ ಥರ ಕೊಲೆ ಆಯಿತು, ಶಿವಮೊಗ್ಗದಲ್ಲಿ ಏನಾಯಿತು, ಇದೆಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲರೂ ಅನ್ಯೋನ್ಯವಾಗಿ ಬದುಕಂತಹ ರೀತಿಯಲ್ಲಿ ಸರ್ಕಾರ ನಡೀತಾ ಇದೆ. ಅದನ್ನು ಆ ವಿಶ್ವಾಸ ಇಟ್ಕೊಂಡು ಎಲ್ಲ ಕೆಲಸ ಮಾಡಬೇಕಾಗಿದೆ. ವೈಯಕ್ತಿಕ ವಿಚಾರಗಳನ್ನು ಬಿಟ್ಟು
ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವತ್ತೆಲ್ಲ ಮಂತ್ರಿಗಳು ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ. ಅವರಿಗೆಲ್ಲ ಕರೆದ್ರ ಹೋಗ್ಬಿಟ್ಟು ಮನೆಗೆ ಹೋಗಿ ಕರೆದ್ರ. ವರ್ಕರ್ಸ್ ಬಂದು ಮನೆ ಬಿಟ್ಟು ಒಂದು ವಾರದಿಂದ ಓಡಾಡ್ತಾ ಇರಲ್ಲ. ಮನೆಗೂ ಯಾಕೆ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ವಿಶ್ವಾಸ ಇದೆ, ಕನಿಷ್ಠ 35,000ಕ್ಕಿಂತ ಜಾಸ್ತಿ ಓಟ್ಗಳಿಂದ ಸಮರ್ಥ ಮಲ್ಲಿಕಾರ್ಜುನ್ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್.